ಎಸ್ಸಿಪಿ ಹಾಗೂ ಟಿಎಸ್ಪಿ ಹಣವನ್ನು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡ್ಕೊಳ್ತದೆ ಅಂತ ಆಗ್ರಹಿಸಿ ಇವತ್ತು ಬಿಜೆಪಿ ಬೆಂಗಳೂರಿನ ಪ್ರತಿಭಟನೆ ಮಾಡ್ತದೆ. ಈ ಬಗ್ಗೆ ಮಾತನಾಡೋ ಜೊತೆ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಮಾತನಾಡ್ತಾ ಹೋಗ್ತಾನೆ. ಸರ್, ಈಗ ಗ್ಯಾರಂಟಿ ಯೋಜನೆಗಳಿಗೆ ದಲಿತರ ಹಣ ದುರ್ಬಳಕೆ ಅಂತೇಳಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ? ನಂದು ಭಾಳ ನೇರವಾದಂಥ ಪ್ರಶ್ನೆ ಇದೆ. SCP TSP ಯೋಜನೆ ಅಡಿನಲ್ಲಿ ಹಣ ಖರ್ಚಾಗಬೇಕು ಅಂದರೆ 3 ವಿಧಾನಗಳಿದೆ. ಸೆಕ್ಷನ್ 7A, ಸೆಕ್ಷನ್ 7B, ಸೆಕ್ಷನ್ 7C. ಯಾವುದು ಉಲ್ಲಂಘನೆ ಆಗ್ತಾ ಇದೆ ಅಂತ BJPಯವರು ಸ್ಪಷ್ಟವಾಗಿ ಹೇಳಲಿ. ಅವರು SCP TSP ಆ್ಯಕ್ಟ್ ಅವರಿದ್ದಾಗ ತಂದಿಲ್ಲ. 7Dನಲ್ಲಿ ಏನು ದುರ್ಬಳಕೆ ಆಗ್ತಾಯಿತ್ತು ಅಥವಾ ಅವರು ದುರ್ಬಳಕೆ ಮಾಡಿದ್ರು, ಆ 7Dಯನ್ನು ಕೂಡ ನಾವೇ ತೆಗೆದಿರೋದು. ಅವರ ಅವಧಿನಲ್ಲಿ ಅವರು ಒಪ್ಕೊಂಡ ಹಾಗೆ ಯಾರು 3 ಜನ ಒಪ್ಕೊಂಡಿದ್ದಾರೆ. ಶ್ರೀರಾಮುಲು ಅವರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಗೋವಿಂದ ಕಾರಜೋಳ ಅವರು ಮತ್ತು ಬೊಮ್ಮಾಯಿ ಅವರು ಕೂಡ CM ಆಗಿದ್ದಾಗ ಸದನದಲ್ಲಿ ಮತ್ತು ಸದನದ ಹೊರಗಡೆ ಹೌದು SCP TSP ಹಣ ದುರ್ಬಳಕೆ ಆಗಿದೆ, ಸುಮಾರು 10,000 ಕೋಟಿಯಷ್ಟು ರೂಪಾಯಿಯನ್ನು ನಾವು ಬೇರೆದಕ್ಕೆ ನಾವು ಎಕ್ಸ್ಪೆಂಡಿಚರ್ ಮಾಡಿದ್ದೇವೆ, 100% ಡೀಮ್ಡ್ ಎಕ್ಸ್ಪೆಂಡಿಚರ್ ಆಗಿದೆ ಅಂದ್ಬಿಟ್ಟು ಕಾರಜೋಳ ಅವರು ಹೇಳಿದಾರಾ ಇಲ್ಲ ಅಂತ ಅವ್ರಿಗೆ ಕೇಳಿ. ನಂಬರ್ 1, SCP ಹಾಗೂ TSP ಹಣವನ್ನು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡ್ಕೊಳ್ತದೆ ಅಂತ ಆಗ್ರಹಿಸಿ ಇವತ್ತು ಬಿಜೆಪಿ ಬೆಂಗಳೂರಿನ ಪ್ರತಿಭಟನೆ ಮಾಡ್ತದೆ. ಈ ಬಗ್ಗೆ ಮಾತನಾಡೋ ಜೊತೆ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಮಾತನಾಡ್ತಾ ಹೋಗ್ತಾನೆ. ಸರ್, ಈಗ ಗ್ಯಾರಂಟಿ ಯೋಜನೆಗಳಿಗೆ ದಲಿತರ ಹಣ ದುರ್ಬಳಕೆ ಅಂತೇಳಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ? ನಂದು ಭಾಳ ನೇರವಾದಂಥ ಪ್ರಶ್ನೆ ಇದೆ. SCP TSP ಯೋಜನೆ ಅಡಿನಲ್ಲಿ ಹಣ ಖರ್ಚಾಗಬೇಕು ಅಂದರೆ 3 ವಿಧಾನಗಳಿದೆ. ಸೆಕ್ಷನ್ 7A, ಸೆಕ್ಷನ್ 7B, ಸೆಕ್ಷನ್ 7C. ಯಾವುದು ಉಲ್ಲಂಘನೆ ಆಗ್ತಾ ಇದೆ ಅಂತ BJPಯವರು ಸ್ಪಷ್ಟವಾಗಿ ಹೇಳಲಿ. ಅವರು SCP TSP ಆ್ಯಕ್ಟ್ ಅವರಿದ್ದಾಗ ತಂದಿಲ್ಲ. 7Dನಲ್ಲಿ ಏನು ದುರ್ಬಳಕೆ ಆಗ್ತಾಯಿತ್ತು ಅಥವಾ ಅವರು ದುರ್ಬಳಕೆ ಮಾಡಿದ್ರು, ಆ 7Dಯನ್ನು ಕೂಡ ನಾವೇ ತೆಗೆದಿರೋದು. ಅವರ ಅವಧಿನಲ್ಲಿ ಅವರು ಒಪ್ಕೊಂಡ ಹಾಗೆ ಯಾರು 3 ಜನ ಒಪ್ಕೊಂಡಿದ್ದಾರೆ. ಶ್ರೀರಾಮುಲು ಅವರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಗೋವಿಂದ ಕಾರಜೋಳ ಅವರು ಮತ್ತು ಬೊಮ್ಮಾಯಿ ಅವರು ಕೂಡ CM ಆಗಿದ್ದಾಗ ಸದನದಲ್ಲಿ ಮತ್ತು ಸದನದ ಹೊರಗಡೆ ಹೌದು SCP TSP ಹಣ ದುರ್ಬಳಕೆ ಆಗಿದೆ, ಸುಮಾರು 10,000 ಕೋಟಿಯಷ್ಟು ರೂಪಾಯಿಯನ್ನು ನಾವು ಬೇರೆದಕ್ಕೆ ನಾವು ಎಕ್ಸ್ಪೆಂಡಿಚರ್ ಮಾಡಿದ್ದೇವೆ, 100% ಡೀಮ್ಡ್ ಎಕ್ಸ್ಪೆಂಡಿಚರ್ ಆಗಿದೆ ಅಂದ್ಬಿಟ್ಟು ಕಾರಜೋಳ ಅವರು ಹೇಳಿದಾರಾ ಇಲ್ಲ ಅಂತ ಅವ್ರಿಗೆ ಕೇಳಿ. ನಂಬರ್ 1.